ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮೋಶೆಯ ನಡೆಸಿದ ದಿವ್ಯಾತ್ಮನೇ, ನನ್ನನ್ನು ನೀ ನಡೆಸಬಾ. ಎಲಿಯನ ಬಲಪಡಿಸಿದ ದೇವರಾತ್ಮನೇ, ನಮ್ಮನ್ನು ಬಲಪಡಿಸಬಾ. ಬಂಧನ ಮುರಿಯಲು ಬಲವನ್ನು ಕೊಡು ಆತ್ಮನೇ, ನಮ್ಮನ್ನು ಅಭಿಷೇಕಿಸು, ನಮ್ಮನ್ನು ಉಪಯೋಗಿಸು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯದ ಮುಂದುವರೆದ ಭಾಗ 7ನೇ ವಚನ. ಆ ಎರಡು ಸಾಕ್ಷಿಗಳು ಸಾಕ್ಷ್ಯ ನೀಡಿಕೆ ಮುಗಿದ ನಂತರ ಪಾತಾಳ ಕೂಪದಿಂದ ಮೃಗವೊಂದು ಮೇಲೇರಿ ಬರುತ್ತದೆ. ಪಾತಾಳ ಕೂಪ, ಅಲ್ಲಿಂದ ಒಂದು ಮೃಗ ಮೇಲೇರಿ ಬರುತ್ತದೆ. ಈ ಮೃಗ ಯಾವ ರೀತಿ ಇರುತ್ತದೆ ಎಂಬುದನ್ನು 13ನೇ ಅಧ್ಯಾಯ ವಚನ 1ರಲ್ಲಿ ನಾವು ನೋಡಬಹುದು. ಒಂದು ಮೃಗ ಸಮುದ್ರದಿಂದ ಮೇಲೆ ಏರಿ ಬಂದಿತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟವಿತ್ತು. ತಲೆಗಳ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳು ಬರೆದಿದ್ದವು. 7 ಕೊಂಬುಗಳು 10 ತಲೆಗಳು ಉಳ್ಳ ಒಂದು ಮೃಗ ಪಾತಾಳ ಕೂಪದಿಂದ ಮೇಲೆ ಏರಿ ಬರುತ್ತದೆ. ಆಲ್ಮೋಸ್ಟ್ ಪ್ರಕಟಣಾ ಗ್ರಂಥವನ್ನು ನಾವು ಓದುವಾಗ ದಾನಿಯೇಲನ ಗ್ರಂಥದಲ್ಲಿ ಅದರ ಕುರಿತು ಅನೇಕ ರೆಫರೆನ್ಸ್ಗಳು ನಮಗೆ ಸಿಗುವುದುಂಟು. ಕಾರಣ ದಾನಿಯೇಲನಿಗೂ ಸಹ ಸ್ವತಃ ಸ್ವರ್ಗದಿಂದ ಇಳಿದು ಬಂದ ಗ್ಯಾಬ್ರಿಯಲ್ ದೇವದೂತನು ಜ್ಞಾನ ಬೋಧನೆ ಮಾಡಿ ಅನೇಕ ಅಂತಿಮ ದಿನಗಳಲ್ಲಿ ನಡೆಯುವ ಘಟನೆಗಳ ಕುರಿತು ಮಾತನಾಡಿ ಅವುಗಳನ್ನು ಬರೆದಿಟ್ಟು ಆ ಪ್ರವಾದನೆಗಳಿಗೆ ಮುದ್ರೆ ಹಾಕಿ ಮುಚ್ಚಿಡು ಅನ್ನುವ ರೀತಿಯಲ್ಲಿ ಅನೇಕ ಪ್ರವಾದನೆಗಳು ದಾನಿಯೇಲನಿಗೂ ಸಹ ದೊರಕಿದವು. ಕಾರಣ ದಾನಿಯೇಲನು ದೇವರ ಜ್ಞಾನದ ಆತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾಗಿದ್ದ. ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧತೆಯಲ್ಲೂ ನೀತಿಯಲ್ಲೂ ಅವನು ಜೀವಿಸುವ ವ್ಯಕ್ತಿಯಾಗಿದ್ದ. ಸೊ ದಾನಿಯೇಲನ ಗ್ರಂಥ ಓದುವಾಗ ಮತ್ತು ಪ್ರಕಟಣಾ ಗ್ರಂಥದ ಅನೇಕ ಅಧ್ಯಾಯಗಳಿಗೆ ತಕ್ಕ ರೆಫರೆನ್ಸ್ ಸಿಗುತ್ತದೆ. ಈ ಒಂದು ಮೃಗದ ಕುರಿತು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ದಾನಿಯೇಲ 7ನೇ ಅಧ್ಯಾಯ ವಚನ 20. ಆ 4ನೆಯ ಮೃಗ ತಲೆಯ ಮೇಲೆ 10 ಕೊಂಬುಗಳ ವಿಷಯವಾಗಿ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬೀಳಿಸಿ ತನ್ನಲ್ಲೇ ಕಣ್ಣುಳ್ಳದಾಗಿ ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ. ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ ಅಂದರೆ ದೇವದೂಷಣೆ ಭಯಂಕರವಾಗಿತ್ತು. ಆ ಕೊಂಬು ಪವಿತ್ರ ಪ್ರಜೆಯೊಂದಿಗೆ ಯುದ್ಧ ಮಾಡುತ್ತಿತ್ತು. ಮಹಾವೃದ್ಧನು ಬಂದು ಮಹೋನ್ನತರ ಪವಿತ್ರ ಪ್ರಜೆಗೆ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದಿತ್ತು. ಜಯದ ಮೇಲೆ ಜಯ ಅಂತ ನಾವು ನೋಡಿದ್ವಿ. ಆ 4 ಕುದುರೆಗಳು, ಮೊದಲನೆಯ ಕುದುರೆ ಬಿಳಿಯ ಕುದುರೆ ಹೊರಟು ಬರುವಾಗ, ಸೊ ಅದು ದೇವ ಜನರ ಮೇಲೆ ಗೆಲ್ಲುತ್ತಾ ಬಂದಿತ್ತು. ಆ 4ನೆಯ ಮೃಗ ಲೋಕದಲ್ಲಿ ತಲೆ ಎತ್ತುವ 4ನೆಯ ರಾಜ್ಯ. ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾದುದು. ಲೋಕವನ್ನು ಕಾಲಿನಿಂದ ತುಳಿದು ಚೂರು ಚೂರು ಮಾಡುವಂಥದ್ದು. ಇದನ್ನು ನಾವು ಪ್ರಕಟಣಾ ಗ್ರಂಥ 13 ಓದುವಾಗ ಅದಕ್ಕೆ ರೆಫರೆನ್ಸ್ ಆಗಿ ನಾವು ತೆಗೆದುಕೊಳ್ಳಬಹುದು. ಅಂದರೆ ಈ 10 ತಲೆಗಳು 7 ಕೊಂಬುಗಳುಳ್ಳ ಮೃಗ ಏರಿ ಬರುತ್ತದೆ. ಅದು ಕಾಣಿಸಿಕೊಳ್ಳುತ್ತದೆ. ಅದು ಈ ಸಾಕ್ಷಿಗಳೊಡನೆ ಯುದ್ಧ ಮಾಡಿ ಜಯಗಳಿಸಿ ಇವರನ್ನು ಕೊಂದು ಹಾಕುತ್ತದೆ. ಈ 2 ಸಾಕ್ಷಿಗಳನ್ನು ಆ ಮೃಗ ಯುದ್ಧ ಮಾಡಿ ಅವರನ್ನು ಕೊಂದು ಹಾಕುತ್ತದೆ. ಈ ಸಾಕ್ಷಿಗಳ ಶವಗಳು ಆ ಮಹಾನಗರದ ಬೀದಿ ಪಾಲಾಗುವು. ಆ ನಗರವನ್ನು ಸೊದೋಮ್ ಇಲ್ಲವೇ ಈಜಿಪ್ಟ್ ಎಂದು ಸೂಚ್ಯವಾಗಿ ಕರೆಯಲಾಗಿದೆ. ಸೊದೋಮ್ ಅಥವಾ ಈಜಿಪ್ಟ್ ಅಂತ ಸಾಂಕೇತಿಕವಾಗಿ ಕರೆಯಲಾಗಿದೆ. ಸಾಂಕೇತಿಕವಾಗಿ ಎಂದರೇನು? ಅಂತಿಮ ದಿನಗಳಲ್ಲಿ ಸೊದೋಮ್ ಗೊಮೋರ ಈಜಿಪ್ಟ್ ದೇಶಗಳಲ್ಲಿ ನಡೆಯುತ್ತಿದ್ದಂಥ ಎಲ್ಲ ಪಾಪದ ಕೃತ್ಯಗಳು ಜಗತ್ತಿನಲ್ಲಿ ನಡೆಯಲು ಪ್ರಾರಂಭವಾಗುವುವು. ಅದಕ್ಕೆ ಪ್ರಭು ಯೇಸು ತನ್ನ ಶಿಷ್ಯರಿಗೆ ಮುಂಚಿತವಾಗಿ ತಿಳಿಸುವುದು, ಅಂತಿಮ ದಿನ ನೋಹನ ದಿನಗಳಂತಿರುವುದು, ಸೊದೋಮ್ ಗೊಮೋರ ಪಟ್ಟಣಗಳಂತಿರುವುದು. ಆ ನಗರಗಳ ಮೇಲೆ ದೇವರ ಕೋಪಾಗ್ನಿ ಇಳಿದು ಬಂದು ನಾಶವಾದದ್ದನ್ನು ನೀವು ನೆನಪಿಗೆ ತಂದುಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಎಂಬುದಾಗಿ ಮುನ್ನೆಚ್ಚರಿಕೆ ಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಸೊ ಆ 2 ಶವಗಳು ಅಲ್ಲಿ ಬಿದ್ದಿರುವುವು.
ಈ ಸಾಕ್ಷಿಗಳ ಪ್ರಭುವನ್ನು ಸಹ ಇಲ್ಲಿಯೇ ಶಿಲುಬೆಗೇರಿಸಲಾಯಿತು. ಈ ಸಾಕ್ಷಿಗಳ ಪ್ರಭುವಿನಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಸಹ ಆ ಸ್ಥಳದಲ್ಲಿ ಶಿಲುಬೆಗೆ ಏರಿಸಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಜನರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳ ತನಕ ದಿಟ್ಟಿಸಿ ನೋಡುವರು. ಅವುಗಳನ್ನು ಸಮಾಧಿ ಮಾಡಲು ಬಿಡಲೊಲ್ಲರು. ಯಾಕೆ 3.5 ದಿನಗಳ ತನಕ ಆ ಶವವನ್ನು ಸಮಾಧಿ ಮಾಡಲು ಬಿಡುವುದಿಲ್ಲ, ಅದನ್ನೇ ಅವರು ದಿಟ್ಟಿಸಿ ನೋಡುವರು ಎಂದರೆ, ಯೇಸುವನ್ನು ಅವರು ಸಮಾಧಿ ಮಾಡಿದರು. 3ನೇ ದಿನದಲ್ಲಿ ಯೇಸು ಪುನರುತ್ಥಾನರಾಗಿ ಸಜೀವವನ್ನು ಪಡೆದುಕೊಂಡು ಇಡೀ ಲೋಕಕ್ಕೆ ತಮ್ಮನ್ನೇ ತಾವು ಸಾಕ್ಷಾತ್ಕರಿಸಿಕೊಂಡು ಸ್ವರ್ಗಾರೋಹಣರಾದರು. ಆದ ಕಾರಣ ಈ ಜಗತ್ತನ್ನು ಪೀಡಿಸಿದ ಮಹಾ ಅದ್ಭುತ ಕಾರ್ಯಗಳು, ಆಕಾಶದಿಂದ ಬೆಂಕಿ ಇಳಿದು ಬರುವಂತೆ ಮಾಡುವುದು, ಮಳೆಯನ್ನು ತಡೆಯುವುದು, ವಿಪತ್ತುಗಳನ್ನು ಉಂಟು ಮಾಡುವುದು, ಇದೆಲ್ಲ ಭೂಲೋಕದಲ್ಲಿ ಮತ್ತೆ 2 ಸಾಕ್ಷಿಗಳ ಮೂಲಕ ದೇವರು ನೆರವೇರಿಸುವರು. ಆದ ಕಾರಣ ಜನರು ಎಲ್ಲರೂ ಇವರು ಸತ್ರಲ್ಲ ಅಂತ ಇವರನ್ನು ವಿರೋಧ ಮಾಡುವ ಒಂದು ಗುಂಪು 3.5 ದಿನಗಳ ಕಾಲ ದಿಟ್ಟಿಸಿ ನೋಡುವುದು, ಸಮಾಧಿ ಮಾಡಲು ಬಿಡುವುದಿಲ್ಲ. ಅವುಗಳನ್ನು ಸಮಾಧಿ ಮಾಡಲು ಬಿಡಲೊಲ್ಲರು. ಭೂ ನಿವಾಸಿಗಳನ್ನು ಪೀಡಿಸಿದ್ದ ಆ 2 ಪ್ರವಾದಿಗಳು ಸತ್ತದ್ದಕ್ಕಾಗಿ ಲೋಕದ ಜನರು ಸಂತೋಷದಿಂದ ಸಂಭ್ರಮಿಸುವರು, ಒಬ್ಬರಿಗೊಬ್ಬರು ಬಹುಮಾನಗಳನ್ನು ಹಂಚಿಕೊಳ್ಳುವರು. ಈ ಲೋಕದ ಒಡೆಯನಾದ ಪ್ರಭು ಯೇಸುವನ್ನು ಸಹ ಶಿಲುಬೆಗೇರಿಸುವಾಗ ಸದ್ದುಕಾಯರು, ಫರಿಸಾಯರು, ಯಾಜಕರುಗಳು ಸಂತೋಷ ಸಂಭ್ರಮಿಸಿದರು, ನಾವು ಜಯವನ್ನು ಪಡೆದುಕೊಂಡೆವು ಎಂಬುದಾಗಿ. ಆದರೆ ಜಯ ಅವರದಲ್ಲ, ಮರಣವನ್ನು ಗೆದ್ದು ಮೃತ್ಯುಂಜಯನಾಗಿ ಪ್ರಭು ಯೇಸು ಈ ಲೋಕಕ್ಕೆ ಸಾಕ್ಷೀಕರಿಸಿದರು. ಆಮೇನ್. 3.5 ದಿನಗಳಾದ ಮೇಲೆ ದೇವರಿಂದ ಜೀವದಾಯಕ ಉಸಿರು ಬಂದು ಆ ಶವಗಳನ್ನು ಹೊಕ್ಕಾಗ ಅವರು ಎದ್ದು ನಿಂತರು. ಇದನ್ನು ಕಂಡವರೆಲ್ಲರೂ ಭಯದಿಂದ ನಡುಗುವರು. ಹೇಗೆ ಎಜೆಕೇಲ್ ಪ್ರವಾದಿ ಒಣಗಿದ ಎಲುಬುಗಳಿಗೆ ಸರ್ವೇಶ್ವರನು ನೀನು ಅವುಗಳಿಗೆ ವಾಕ್ಯವನ್ನು ನುಡಿ ಎಂದಾಗ ಆ ಎಲುಬುಗಳು ಒಂದು ಶರೀರವನ್ನು ಪಡೆದುಕೊಂಡವು. 4 ದಿಕ್ಕುಗಳಿಂದ ಶ್ವಾಸ ಆ ಶರೀರದಲ್ಲಿ ತುಂಬಿಕೊಳ್ಳಲಿ ಎಂದು ಎಜೆಕೇಲ ಪ್ರಾರ್ಥಿಸಿದಾಗ ಆ ಜೀವದ ಉಸಿರು ಅವುಗಳಲ್ಲಿ ಬಂದಾಗ ಆ ಒಣಗಿದ ಎಲುಬುಗಳು ದೊಡ್ಡ ಸೈನ್ಯವಾಗಿ ಎದ್ದು ನಿಂತ ರೀತಿಯಲ್ಲಿ ಸರ್ವೇಶ್ವರನಿಂದ ಜೀವಾತ್ಮ, ಜೀವದ ಉಸಿರು, ಪರಿಶುದ್ಧಾತ್ಮರ ಉಸಿರು ಮತ್ತೆ ಆ ಶರೀರದಲ್ಲಿ ಹೊಕ್ಕಾಗ ಅವರಿಬ್ಬರು 3.5 ದಿನಗಳ ನಂತರ ಜೀವಕ್ಕೆ ಬಂದು ಎದ್ದು ನಿಲ್ಲುತ್ತಾರೆ. ಇದನ್ನು ನೋಡಿ ಇಡೀ ಜಗತ್ತಿನ ಜನರು ಭಯಪಡುವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸರ್ವೇಶ್ವರನ ಜೀವ ಇಡೀ ಲೋಕದಲ್ಲಿ ಆಳ್ವಿಕೆ ಮಾಡುವಂಥದ್ದಾಗಿದೆ. ಅನಂತರ ಪ್ರವಾದಿಗಳಿಗೆ ಮೇಲೇರಿ ಬನ್ನಿ ಎಂದು ಸ್ವರ್ಗದಿಂದ ಒಂದು ಮಹಾವಾಣಿ ಕೇಳಿಸಿತು. ಶತ್ರುಗಳು ಅವರನ್ನು ನೋಡುತ್ತಿದ್ದಂತೆ ಅವರು ಮೇಘಾರೂಢನಾಗಿ ಸ್ವರ್ಗಕ್ಕೆ ಏರಿದರು. ಪ್ರೈಸ್ ದ ಲಾರ್ಡ್. ಹೇಗೆ ಪ್ರಭು ಯೇಸು ಸ್ವರ್ಗಕ್ಕೆ ಏರಿ ಮೇಘಗಳ ಮಧ್ಯದಲ್ಲಿ ಅವರು ಸ್ವರ್ಗಾರೋಹಣರಾಗುವಾಗ ಶಿಷ್ಯರು ಮತ್ತು ಜನರೆಲ್ಲರೂ ಎವೆಯಿಕ್ಕದೆ ಸ್ವರ್ಗವನ್ನೇ ನೋಡುತ್ತಾ ನಿಂತಿರುತ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳು 1:11 ಆಗ ಅಲ್ಲಿಂದ ದೇವದೂತರುಗಳು ಇಳಿದು ಬಂದು ಹೇಳುತ್ತಾರೆ, ನೀವು ಯಾಕೆ ಸ್ವರ್ಗದೆಡೆ ಎವೆ ಇಕ್ಕದೆ ನೋಡುತ್ತೀರಿ? ಹೇಗೆ ಯೇಸು ಶರೀರ ರೂಪದಲ್ಲಿ ಸ್ವರ್ಗಾರೋಹಣರಾದರು ಅದೇ ರೀತಿಯಲ್ಲಿ ಅವರು ಮರಳಿ ಬರುವುದನ್ನು ನೀವು ಕಾಣುವಿರಿ ಎಂಬಂತೆ. ಅದೇ ರೀತಿಯಲ್ಲಿ ಈ 2 ಸಾಕ್ಷಿಗಳು ಇಡೀ ಜಗತ್ತು ನೋಡುತ್ತಿರುವಾಗ ಅವರ ಕಣ್ಣ ಮುಂದೆ ಮೇಘಗಳೊಡನೆ ಮೇಲೇರಿ ಸ್ವರ್ಗಾರೋಹಣವಾಗುವುದು ಆಗುತ್ತಾರೆ. ಅದೇ ಗಳಿಗೆಯಲ್ಲಿ ಒಂದು ಭೀಕರ ಭೂಕಂಪ ಉಂಟಾಯಿತು. ನಗರದ 10ನೇ 1 ಭಾಗ ನಾಶವಾಯಿತು. 7,000 ಜನರು ಆ ಭೂಕಂಪದಲ್ಲಿ ಹತರಾದರು. ಉಳಿದವರು ಭಯಭೀತರಾಗಿ ಸ್ವರ್ಗದಲ್ಲಿರುವ ದೇವರ ಮಹಿಮೆಯನ್ನು ಸ್ತುತಿಸಿದರು. ಪ್ರೇಸ್ ದ ಲಾರ್ಡ್. ಸೊ ನಮ್ಮ ಕಣ್ಣ ಮುಂದೆ ಆಪತ್ತುಗಳು, ವಿಪತ್ತುಗಳು, ಭಯಂಕರವಾದ ಭೂಕಂಪಗಳು ನಡೆದು ಜನರು ನಾಶವಾಗುವುದನ್ನು ನೋಡುವಾಗ ಜೀವದಿಂದಿರುವ ನಾವು ದೇವರ ಕಡೆ ತಿರುಗಿಕೊಂಡು ನಮ್ಮ ಉದ್ಧಾರದ ದಿನವನ್ನು ಎದುರು ನೋಡುತ್ತಾ, ರಕ್ಷಕನ ಬರುವಿಕೆಯನ್ನು ಎದುರು ನೋಡುತ್ತಾ ದೇವರ ಮಹಿಮೆಯನ್ನು ಸ್ತುತಿಸುತ್ತಾ ಕೊಂಡಾಡಬೇಕಾಗಿದೆ. ಹೀಗೆ 2ನೆಯ ವಿಪತ್ತು ಮುಗಿಯಿತು. ಈಗೋ 3ನೆಯ ವಿಪತ್ತು ಕೂಡಲೇ ಬಂದೆರಗುವುದು. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಆ 2 ಸಾಕ್ಷಿಗಳನ್ನು ಸಮುದ್ರದಿಂದ ಅಥವಾ ಪಾತಾಳ ಲೋಕದಿಂದ ಮೇಲೇರಿ ಬಂದ ಮೃಗ ಅವರೊಡನೆ ಹೋರಾಡುವುದು. ಆ ಮೃಗಕ್ಕೆ 10 ತಲೆಗಳು, 7 ಕೊಂಬುಗಳು, ಅದರ ಬಾಯಿ ಬಡಾಯಿ ಕೊಚ್ಚುವ ಬಾಯಿ, ದೇವ ದೂಷಣೆಯನ್ನಾಡುವ ಮಾತುಗಳು. ಇವತ್ತು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು, ದೇವನನ್ನು ದೂಷಣೆ ಮಾಡುವ ಬಾಯಿ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟದ್ದು, ಸೈತಾನನ ಗುಂಪಿಗೆ ಸೇರಿದವರು.
1 ಯೋಹನ 4ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ ಎಲ್ಲ ಪ್ರವಾದನೆಗಳು ದೇವರಿಂದಲೇ ಬಂದುದು ಎಂದು ಮೋಸ ಹೋಗಬೇಡಿರಿ. ಮನುಷ್ಯ ಆಗಿ ಬಂದ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ಆತ್ಮ ದೇವರ ಆತ್ಮ. ಮನುಷ್ಯ ಆಗಿ ಬಂದ ಕ್ರಿಸ್ತನನ್ನು ಒಪ್ಪಿಕೊಳ್ಳದೆ ಅವರನ್ನು ದೂಷಿಸುವ ಆತ್ಮ ದುರಾತ್ಮನಿಗೆ ಸಂಬಂಧಪಟ್ಟದು. ಆದರೂ ನೀವು ಈ ಲೋಕದಲ್ಲಿರುವ ದುರಾತ್ಮನನ್ನು ಜಯಿಸಿದ್ದೀರಿ, ಕಾರಣ ನೀವು ಸತ್ಯವನ್ನು ತಿಳಿದುಕೊಂಡಿದ್ದೀರಿ. ದೇವ ದೂಷಣೆ ಮಾಡುವ ನಾಲಿಗೆ ಸೈತಾನನಿಗೆ ಸಂಬಂಧಪಟ್ಟದ್ದು. ಬಡಾಯಿ ಕೊಚ್ಚಿಕೊಳ್ಳುವುದು ದೂಷಣೆಯನ್ನು ಮಾಡುವಂಥದ್ದಾಗಿದೆ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗಿರೋ ಪರಿಶುದ್ಧಾತ್ಮರು ಬಲಾಢ್ಯರು, ಶಕ್ತಿವಂತರು. ಆ ಪರಿಶುದ್ಧಾತ್ಮರು ನಮಗೆ ಇನ್ನೂ ಹೆಚ್ಚಾಗಿ ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ಆ ಕೇಡಿನ ದಿನದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಲಿ. ಆ ಒಂದು ವಿಪತ್ತುಗಳಿಂದ ದೇವರು ನಮ್ಮನ್ನು ಬದುಕಿ ಉಳಿಸಿದ್ದಾರೆ ಎಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ ಉಳಿದಿರುವ ಜೀವಮಾನ ಕಾಲ ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸಿ ದೇವರ ಮಹಿಮೆಗೆ ಸಾಕ್ಷಿಗಳಾಗಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೂ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.